ಶುಭಾಶಯ ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂದ ಅನುರಾಗದ ಅನುಬಂಧ. ಸಾಮಾನ್ಯವಾಗಿ ಮದುವೆಯ ವಾರ್ಷಿಕೋತ್ಸವಗಳು ಮನೆ ಮಠಗಳಲ್ಲಿ ಅಥವಾ ಕಲ್ಯಾಣ ಮಂಟಪಗಳಲ್ಲಿ ನಡೆಯುತ್ತವೆ. ಆದರೆ ಹಾವೇರಿ ಜಿಲ್ಲೆಯ ನರೇಗಾ ಕೆಲಸದ ಸ್ಥಳದಲ್ಲಿ ಕಾರ್ಮಿಕ ದಂಪತಿಗೆ ಗ್ರಾಮಸ್ಥರು ವಿಭಿನ್ನವಾಗಿ ಮದುವೆಯ ವಾರ್ಷಿಕೋತ್ಸವ ಆಚರಿಸಿ ಮಾನವೀಯತೆ ಮೆರೆದಿದ್ದಾರೆ. ದುಡಿಯುವ ಹಿರಿಯ ಕಾರ್ಮಿಕ ದಂಪತಿಗೆ ಹಾರ ಹಾಕಿಸಿ ಆರತಿ ಮಾಡಿ ಸಂಭ್ರಮಿಸಿದ ಈ ವಿಶೇಷ ಕ್ಷಣ ಎಲ್ಲರ ಗಮನ ಸೆಳೆದಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ದಂಪತಿಗೆ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳು ವಿಶೇಷವಾಗಿ ಮದುವೆಯ ವಾರ್ಷಿಕೋತ್ಸವ ಆಚರಿಸಿದರು. 74 ವರ್ಷದ ಪರಸಪ್ಪ, 65 ವರ್ಷದ ಲಕ್ಷ್ಮಮ್ಮ ದಂಪತಿಯ 40ನೇ ಮದುವೆ ವಾರ್ಷಿಕೋತ್ಸವವನ್ನು ಕೆಲಸದ ಸ್ಥಳದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ದುಡಿಯುವ ಹಿರಿಯ ಜೀವಗಳಿಗೆ ಗ್ರಾಮಸ್ಥರು ಪರಸ್ಪರ ಹಾರ ಹಾಕಿಸಿ ಆರತಿ ಮಾಡಿ ಶುಭಾಶಯ ಕೋರಿದರು. ಮದುವೆಯ ಸಂಭ್ರಮದಲ್ಲಿ ಪರಸಪ್ಪ ಹಾಡು ಹೇಳಿ ಎಲ್ಲರ ಗಮನ ಸೆಳೆದರು. ಸಿಹಿಯಾದ ಮಾತು, ಸವಿಯಾದ ಊಟ, ಸಿಹಿಯಾದ ಮಾತು, ಕನಸಾದ ನೋಟವಿರಲಿ, ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುದ್ದಾದ ಮಗವು ಬರಲಿ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ, ತೀರದ ಸಂಬಂಧ. ಕಾರ್ಮಿಕರ ಜೊತೆ ಸೇರಿ ರೋಜ್ಗಾರ್ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಐಇಸಿ ಸಂಯೋಜಕರಾದ ಗೋವಿಂದರಾಜ್ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗಿಯಾಗಿ ದಂಪತಿಗೆ ಶುಭಾಶಯ ತಿಳಿಸಿದರು. ಈ ವಿಭಿನ್ನ ಕಾರ್ಯಕ್ರಮ ಗ್ರಾಮದಲ್ಲಿ ಹರ್ಷದ ವಾತಾವರಣ ಮೂಡಿಸಿತ್ತು. ಒಟ್ಟಿನಲ್ಲಿ ದುಡಿಯುವ ಕಾರ್ಮಿಕರ ಬದುಕಿನ ಸಂತೋಷವನ್ನು ಎಲ್ಲರೂ ಸೇರಿ ಹಂಚಿಕೊಂಡ ಈ ಕಾರ್ಯಕ್ರಮ ಇದೀಗ ಮಾದರಿಯಾಗಿದೆ. ಕೆಲಸದ ಸ್ಥಳದಲ್ಲೇ ಹಿರಿಯ ದಂಪತಿಯ ಮದುವೆ ವಾರ್ಷಿಕೋತ್ಸವ ಆಚರಿಸಿ ಗ್ರಾಮಸ್ಥರ ಈ ಮಾನವೀಯ ನಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಮನೆಯಲ್ಲಿ ಇರೋರು ಇಬ್ಬರ ನಮಗೆ ಮಕ್ಕಳಿದ್ರು, ಗಂಡನ ಮನೆಗೆ ಅದಾರ. ನಾನು ಪರಸಪ್ಪ ಮತ್ತು ನನ್ನ ಹೆಂಡತಿ ಲಕ್ಷ್ಮೀ ದೇವಿ ಅನ್ನೋಕ್ಕೆ ಮನೆಯಲ್ಲಿದ್ದೇವೆ. ದಿನನಿತ್ಯ ನಮಗೆ ಈಗ 100 ಕೆಲಸ ಆಗಿಲ್ಲ, ಇನ್ನು 70-80 ಕೆಲಸ ಆಗಿರ್ಬೋದು ರೀ. ಆದ್ದರಿಂದ ಇನ್ನು ಮುಂದೆ 100 ಆಗಲಿ 125 ಆಗಲಿ ಕೆಲಸ ಹಾಕ್ಕೊಟ್ರಿ. ಅದರಿಂದ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಮತ್ತಹಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡ್ತಕ್ಕಂಥ, ನಮ್ಮ ಹಾಗೆ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರು ಭಾಳ ಇದ್ದಾರೆ. ದಯವಿಟ್ಟು ಅದನ್ನು ತಿಂಗಳ ಈ ಕಾಮಗಾರಿಕೆ ಕೆಲಸ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ನಾನು ಹೇಳ್ತೀನಿ. ನಾನೀಗ ನಂದು ಏಜ್ ಅಂದರೆ ವಯಸ್ಸು 74 ಆಗಿದ್ದರಿಂದ ಇವತ್ತಿನ ದಿವಸ ಈ 46ನೇ ವಿವಾಹವನ್ನು ಈ ನಮ್ಮ ಮಟ್ಟಿಹಳ್ಳಿ ಗ್ರಾಮದ ತಾಯಿಯಂದರು ಮತ್ತು ಅಣ್ಣ ತಮ್ಮಂದರು ಕೂಡಿಕೊಂಡು ಈ ವಿವಾಹಕ್ಕೆ ಮದುವೆ ಮಾಡಿದ್ದಾರೆ. ಆ ಮದುವೆ ಮಾಡೋದ್ರಿಂದ ನಮಗೆ ಮಟ್ಟಿಹಳ್ಳಿ ಗ್ರಾಮದವರಿಗೂ ಎನರ್ಜಿ ಕೆಲಸ ಮಾಡಿದಂಥ ತಾಯಿಯಂದರಿಗೂ ಎಲ್ಲರಿಗೂ ಖುಷಿ, ಸಂತೋಷವನ್ನು ಹೆಮ್ಮೆಯಾಗಿದೆ. ಆದ್ದರಿಂದ ಇವತ್ತಿನ ದಿವಸ ಮಟ್ಟಿಹಳ್ಳಿ ಗ್ರಾಮದ ಯಾವತ್ತು ತಾಯಿಯಂದಿರು ಅಣ್ಣ ತಮ್ಮರು ಸಹ ಈ ಕೆಲಸದ ಬಗ್ಗೆ ಆಗಲಿ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಿಗಾ ಇಟ್ಟು ಕೆಲಸ ಮಾಡ್ತಾರೆ. ಆ ಪಂಚಾಯತಿ ಗ್ರಾಮ ಪಂಚಾಯತಿ ಕೆಲಸಕ್ಕೆ ಅವರು ಹಿಂದೆ ಮುಂದೆ ನೋಡೋಂಗಿಲ್ಲ. ಎಲ್ಲರೂ ಸಹ ಬಂದು ತಮಗೆ ಕೈಲಾದಷ್ಟು ಕೆಲಸ ಮಾಡಿ ತಮ್ಮ ಕೆಲಸಕ್ಕೆ ತಾವೇ ಭಾಗಿಯಾಗಿ ಯಾರೂ ಇವತ್ತು ಕಳುವೇಸ ಮಾಡೋಂಗಿಲ್ಲ. ಕೈಲಾದಷ್ಟು ದೇವ್ರ ಮೆಚ್ಚಂಗೆ ಕೆಲಸ ಮಾಡ್ತಾರೆ. ಆದ್ದರಿಂದ ಇವತ್ತು ಪಂಚಾಯತಿ ವತಿಯಿಂದ ಅವರು ಬಂದು ಪಿ.ಡಿ.ಒ ಸಾಹೇಬರಾಗಲಿ, ಆ ಸಿಬ್ಬಂದಿ ವರ್ಗದರ ಮೇಡಮರಾಗಲಿ, ಅವರು ದಿನನಿತ್ಯ ಬಂದು ಕೆಲಸ ನೋಡಿ ಅವರು ಖುಷಿ ಸಂತೋಷ ಪಡ್ತಾರೆ. ಇದೇ ರೀತಿಯಾಗಿ ಕೆಲವೊಂದು ಹಳ್ಳಿಗಳಲ್ಲಿ ಕೂಡ ನಮ್ಮೂರಿನಂತೆ ಇದೇ ಕೆಲಸ ಮುಂದುವರಿಲಿ ಅಂತ ಹೇಳಿ ಅವರು ಭಾವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗ್ರಾಮ ಪಂಚಾಯತಿ ಪಿ.ಡಿ.ಒ ಸಾಹೇಬ್ರಿಗಾಗಲಿ, ನಮ್ಮ ಆಶಾ ಮೇಡಮ್ ಅವ್ರಿಗಾಗಲಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ.